ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ಇಲ್ಲಿ ನೀವು ನೋಡ್ತಾ ಇರ್ಬೋದು ರೀ, ನಾನೊಂದು ಬೋಲು ಬೆಂಡೆಕಾಯನ್ನು ತೊಗೊಂಡಿದ್ದೀನಿ ರೀ. ಬೆಂಡೆಕಾಯಿ ತೊಳೆದುಬಿಟ್ಟು ಸ್ವಲ್ಪ ಒರೆಸಿ ಕಾಟನ್ ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡಿದ್ದೀನಿ ರೀ. ಇದು ಬೆಂಡೆಕಾಯ್ದು ಇವತ್ತೊಂದು ಬೆಂಡೆಕಾಯಿ ಪಕೋಡ ಅನ್ಬೋದು ರೀ. ಅದನ್ನು ಮಾಡೋಣ. ತುಂಬ ಚೆನ್ನಾಗಿರುತ್ತೆ ರೀ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಬೆಂಡೆಕಾಯಿ ನೀವು ಬೋಂಡಾನು ಅನ್ಕೋಬೋದು, ಪಕೋಡನೂ ಅನ್ಕೋಬೋದು. ತುಂಬ ಒಂದು ಟೇಸ್ಟ್ ಆಗಿರುತ್ತೆ. ಯಾರು ಬೆಂಡೆಕಾಯಿ ತಿನ್ನಲ್ಲ ಅಂತನೋರು ಇದೊಂದು ಹೊಸ ಟೇಸ್ಟ್ ಇರುತ್ತೆ ರೀ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ನಾವು ಇದನ್ನು ನಾನಿಲ್ಲೊಂದು ಕಡಾಯಿಯನ್ನು ಇಟ್ಕೊಂಡಿದ್ದೀನಿ ರೀ. ಈ ಕಡಾಯಿ ಒಳಗೆ ನೋಡಿರಿ ನಾನೊಂದು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ ರೀ. ಸ್ವಲ್ಪ ಇದು ಆಯಿಲ್ ಬಿಸಿ ಆಗ್ತಾಯಿದ್ದ ಹಾಗೆ ನೋಡಿರಿ ನಾವು ಇಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕೋಣ. ಇವಾಗ ನೋಡಿರಿ ಸ್ವಲ್ಪನೇ ಇದು ನಮಗೆ ಲೈಟ್ ಗೋಲ್ಡನ್ ಬ್ರೌನ್ ಆದ್ರೆ ಸಾಕ್ರಿ. ಅಂದ್ರೆ ನಾವು ಬಟ್ಟೆಲಿಂದ ಒರೆಸ್ಕೊಂಡೆ ಅಂದರೆ ಅದು ಒಂಥರ ನೋಡಿರಿ ಎಳೆ ಥರ ಲೋಳೆ ಥರ ಬರೋದಿಲ್ಲ. ಈ ಥರನೇ ನಮಗೆ ಬೇಗ ಇದು ಫ್ರೈ ಆಗುತ್ತೆ. ಹಾಗಾಗಿ ನಾನು ಇದನ್ನು ಒಂದು 5 ನಿಮಿಷಗಳ ಕಾಲ ಇದನ್ನು ಸ್ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊತೀನಿ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಬೆಂಡೆಕಾಯಿ ಸ್ವಲ್ಪನೇ ಇದು ಅಲ್ಲಿ ಲೈಟು ಬ್ರೌನ್ ಕಲರ್ ಆಗಿದೆ. ಇಷ್ಟಾದರೆ ಸಾಕು ನಮ್ಗೆ ರೀ. ತುಂಬ ಬ್ರೌನ್ ಕಲರ್ನ ಆಗೋದು ಬೇಡ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ರೀ. ಈ ಬೋಲಿಗೆ ಹಾಕೋತಾ ಇದ್ದೀನಿ ರೀ. ಇವಾಗ ಇದಕ್ಕೆ ನೋಡಿರಿ ನಾನೊಂದು ಸ್ವಲ್ಪನೇ ಇದಕ್ಕೆ ಸ್ವಲ್ಪ ಉಪ್ಪನ್ನು ಉದುರಿಸ್ತಾ ಇದ್ದೀನಿ ರೀ. ಮೇಲೆ ಇದು ಉಪ್ಪನ್ನು ಹಿಡ್ಕೊಬೇಕು ನೋಡಿರಿ ಸ್ವಲ್ಪನೇ. ಇವಾಗ ಇದಕ್ಕೆ ನೋಡಿರಿ ಒಂದು ಸ್ವಲ್ಪನೇ ಚಿಟಿಕೆ ಅಷ್ಟು ಅರಿಶಿಣವನ್ನು ಈ ಥರನೇ ಅರಿಶಿಣವನ್ನು ಹಾಕೊಂಡು ನೋಡಿರಿ ಇದನ್ನು ಚೆನ್ನಾಗಿ ನಾವು ಈ ಥರ ಕೆಳಗೆ ಮೇಲೆ ಮಾಡಬೇಕು. ಇವಾಗ ನೋಡ್ಬೋದು ರೀ, ನಮ್ಮದು ಈ ಥರನೇ ನಾನು ಇದನ್ನು ಈ ಥರ ಮಾಡ್ಕೊಂಡಾಗ ನೋಡಿರಿ ನಮಗೆ ಪೂರ್ತಿದು ಉಪ್ಪು ಮತ್ತು ಅರಿಶಿನ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಇದು ಚೆನ್ನಾಗಿ ಉಪ್ಪು ಖಾರ ಇದನ್ನು ಈ ಥರನೇ ಹಿಡಿಬೇಕು ನೋಡಿರಿ. ಉಪ್ಪು ಅರಿಶಿನ ಇದನ್ನು ಚೆನ್ನಾಗಿ ಈ ಥರ ಅಳ್ಳಾಡಿಸ್ಬಿಟ್ಟು ನಾವು ಇಟ್ಕೊಳ್ಳೋಣ ರೀ. ಇವಾಗ ಇದಕ್ಕೆ ನೋಡಿರಿ ಮಸಾಲ ಒಂದು 4 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿನಿ ರೀ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿನಿ ರೀ. ಸ್ವಲ್ಪನೇ ಇಲ್ಲಿ 1/4 ಚಮಚದಷ್ಟು ಉಪ್ಪು ತೊಗೊಂಡಿನಿ ರೀ. ಇದು 1 ಚಮಚದಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿನಿ ರೀ. ಸ್ವಲ್ಪನೇ ಇಲ್ಲಿ ಅರಿಶಿನ ತೊಗೊಂಡಿನಿ 1/4 ಚಮಚದಷ್ಟು. ಜೀರಿಗೆ ಪುಡಿ ತೊಗೊಂಡಿದ್ದೀನಿ ರೀ, ಒಂದು ಅರ್ಧ ಚಮಚ. 1/4 ಚಮಚದಷ್ಟು ಇದು ಕಾಳು ಮೆಣಸಿನ ಪುಡಿ ಇದೆ ರೀ, ಇದನ್ನು ಸಹ ತೊಗೊಂಡಿದ್ದೀನಿ ರೀ. ಇವೆಲ್ಲವನ್ನು ನಾವು ಚೆನ್ನಾಗಿ ಇದಕ್ಕೆ ನೋಡಿರಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ರೀ. ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ನಾನು. ಇಲ್ಲಿ ನೋಡಿದ್ರಲ್ಲ ಬೆಳ್ಳಂದು ಅಕ್ಕಿ ಹಿಟ್ಟು 1.5 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು. ಸ್ವಲ್ಪ ಕಡಲೆ ಹಿಟ್ಟಿನ ಪ್ರಮಾಣ ಜಾಸ್ತಿ, ಅಕ್ಕಿ ಹಿಟ್ಟಿನ ಪ್ರಮಾಣ ಕಡಿಮೆ ರೀ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇದರೊಟ್ಟಿಗೆನೆ. ಇವಾಗ ನಾವು ನೋಡಿರಿ ಈ ಬೆಂಡೆಕಾಯಿ ಒಳಗೆ ಈ ಥರನೇ ನಾವು ಪೌಡ್ರನ್ನ ಹಾಕಿ ಇದನ್ನು ಚೆನ್ನಾಗಿ ಕೋಟಿಂಗ್ ಮಾಡ್ಕೊಳ್ಳೋಣ ರೀ. ಬೆಂಡೆಕಾಯಿ ನೋಡಿಬಿಟ್ಟು ಹಾಕ್ಕೋಬೋದು. ಇದನ್ನು ನಾನು ಜಾಸ್ತಿ ಆದರೆ ಎತ್ತಿಟ್ಕೋತೀನಿ, ಮತ್ತೆ ಬೆಂಡೆಕಾಯಿ ಇದೆ ಆಮೇಲೆ ನಾನು ಫ್ರೈ ಮಾಡ್ಕೋಬೇಕಂಥೇಳಿ ಅದನ್ನು ಮಿಕ್ಸ್ ಮಾಡಿ ಇಡ್ತೀವಿ ರೀ. ಮಿಕ್ಸ್ ಮಾಡಿ ನಾವು ಈ ಥರ ಪುಡಿ ಇಟ್ಕೊಂಡ್ರೂ ನಮಗೆ ಯಾವಾಗ್ರೇ ಬೇಕಂತಂದಾಗ ಹಾಕ್ಕೊಳ್ಳೋಕ್ಕೆ ಬರುತ್ತೆ ರೀ. ಈ ಥರ ಇದು ಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಕೋಟಿಂಗ್ ಮಾಡ್ಕೋಬೇಕು. ಇವಾಗ ನೋಡ್ಬೋದು ಇಷ್ಟು ಉಳಿದಿದೆ ರೀ, ಇದು ಹಾಕ್ಕೊಂಡಿದ್ದೀನಿ ಇದಕ್ಕೆ ರೀ, ಅರ್ಧನೇ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರ ಇದು ಮಾಡಿದ್ರೆ ಆದಷ್ಟು ಇದಕ್ಕೆ ನೋಡ್ರಿ ಕೋಟಿಂಗ್ ಆಗುತ್ತೆ ನಮ್ಮದು. ಇದಕ್ಕೆ ಬೆಂಡೆಕಾಯಿಗೆ ಸ್ವಲ್ಪ ಕೋಟಿಂಗ್ ಕಡಿಮೆ ಆಗ್ಯದಂತಂದರೆ ಸ್ವಲ್ಪನೇ 1 ಸ್ಪೂನ್ ಹಂಗೆ ನೀರು ತೊಗೊಂಡ್ರಿ ಈ ಥರ ಮಾಡಿಬಿಟ್ಟು ಈ ಥರ ನೀವು ಹಚ್ಕೊಂಡ್ರಿ ಸ್ವಲ್ಪ ಇದಕ್ಕೆ ಮ್ಯಾರಿನೇಟ್ ಚೆನ್ನಾಗಾಗುತ್ತೆ. ಇವಾಗ ನಮ್ಮದು ನೋಡ್ಬೋದು ರೀ, ಮ್ಯಾರಿನೇಟ್ ಮಾಡಿ ಇದನ್ನು ಇಟ್ಕೊಂಡಿದ್ದೇನೆ. ಇಲ್ಲಿ ನಾನು ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ಇದನ್ನು ನೋಡಿರಿ ನಾವು ಒಂದೊಂದಾಗಿಯೇ ಬಿಟ್ಕೊತಾ ಹೋಗ್ತಾ ಇದ್ದೀವಿ. ಈ ಥರನೇ ರೀ, ಎಷ್ಟಾಗುತ್ತೆ ಅಷ್ಟು ಬಿಟ್ಟು ಒಂದು ಸ್ವಲ್ಪ ನಾವೀಗ ಹೆಂಗೆ ಬೋಂಡ ಕರಿಯೋದಕ್ಕೆ ಪೂರ್ತಿ ನಾವು ಡಿಪ್ ಮಾಡ್ತೀವಿ ರೀ, ಇದನ್ನು ಡಿಪ್ ಮಾಡೋದಿಲ್ಲ. ಈ ಥರನೇ ಇವಾಗ ನಮ್ಮದು ಸ್ವಲ್ಪ ತಾಗಿದೆ ನೋಡಿರಿ ಹಾಕಿ 1 ನಿಮಿಷಗಳ ಕಾಲ ಇದನ್ನು ನಾನು ಫಸ್ಟಿಗೆ ಹಾಕಿದ್ದು ನೋಡಿ ಇದನ್ನು ಈ ಥರನೇ ತಿರುಗಿಸ್ಕೋಬೇಕು ರೀ. ಅಂದರೆ ನಾವು ಈ ಥರ ಮಗಜ್ ಹಾಕೊಂಡ್ರೆ ಅದೇನು ಅಂಟ್ಕೊಳ್ಳೋದಿಲ್ಲ ರೀ. ನೋಡ್ಬೋದು ತುಂಬ ಸುಲಭವಾಗಿ ನಮ್ಮದು ಫ್ರೈ ಚೆನ್ನಾಗಾಗುತ್ತೆ. ಇವಾಗ ನೋಡ್ಬೋದು ರೀ ನಮ್ಮದು ಇದು ಬೆಂಡೆಕಾಯ್ದು ಕಲರ್ ಚೇಂಜ್ ಆಗಿದೆ. ಈ ಥರ ಕಲರ್ ಚೇಂಜ್ ಆದಾಗೆ ನಾವು ಇದನ್ನು ಎತ್ತಿಟ್ಕೊಳ್ಳೋಣ ರೀ. ತುಂಬ ಆಯಿಲ್ನೂ ಹೋಗೋದಿಲ್ಲ, ತುಂಬ ಬೇಗ ಆಗುವಂಥ ಸ್ವಲ್ಪ ಕಡಿಮೆ ಎಣ್ಣೆನಲ್ಲಾದ್ರೂ ಇದು ಬೇಗ ಆಗುತ್ತೆ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಈ ಥರನೇ ಹಾಕ್ಕೊಂಡು ಇಟ್ಕೊಂಡಿದ್ದೇನೆ.
ಇವಾಗ ನೋಡ್ಬೋದು ರೀ ನಮ್ಮದು ಅಂದರೆ ಬೆಂಡೆಕಾಯಿ ಪಕೋಡ ರೆಡಿಯಾಗಿದೆ. ಸೇಮ್ ಪಕೋಡಕ್ಕೆ ಯಾವ ಥರ ಬರುತ್ತೆ ನೋಡಿರಿ, ಅದೇ ಥರನೇ ಇದನ್ನು ರೆಡಿಯಾಗಿದೆ ನೋಡ್ಬೋದು ರೀ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.